ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಂದು ತುಂಬ ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ಅದು ಜೋಗ ವ್ಲಾಗ್. ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರ ಜೋಗ ವ್ಲಾಗ್. ಸೊ ಮಲೆನಾಡವರಾಗಿ ಜೋಗ ನೋಡಲಿಲ್ಲ ಅಂದರೆ ಹೇಗಿರುತ್ತೆ, ಅದು ಈ ಮಳೆಗಾಲದಲ್ಲಿ ಅಲ್ವಾ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ, ನಾವು ಅಜ್ಜನ ಮನೆಯಲ್ಲಿ ಹೀಗೆ ಹಬ್ಬವನ್ನು ಆಚರಿಸಿದ್ವಿ ಅಂತ ಹೇಳ್ಕೊಂಡು. ನೋಡಲಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗು ಹೊರಟ್ವಿ. ಹೇಗೂ ದಾರಿಯಲ್ಲೇ ಜೋಗ ಸಿಗತ್ತಲ್ವ, ಜೋಗನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಹೊರಟ್ವಿ. ಸುಮಾರು ಒಂದು 10 ಗಂಟೆ ಆಗಿತ್ತು ನಾವು ಹೊರಡುವಾಗ. ಮಳೆ ಕೂಡ ಬರ್ತಾಯಿತ್ತು. ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ. ಸೊ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ಅರೌಂಡ್ 1.5 ಅವರ್ ಟು 2 ಅವರ್ ಜರ್ನಿ ಇತ್ತು. ಸೊ ಎಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು ವ್ಯೂ. ಸೊ ನಾವೇ 3 ಜನ ಟ್ರಾವೆಲ್ ಮಾಡ್ತವ್ರೆ, ಅದರಿಂದ ಸ್ವಲ್ಪ ಮಿಡ್ಲಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ವಿ, ಮಗು ಚಿಕ್ಕದಿರೋದ್ರಿಂದ. ಸೊ ಈ ಥರ ಎಷ್ಟು ತೊರೆಗಳು ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೊ ಇದು ಜೋಗಕ್ಕೆ ಹೋಗೋ ಬ್ರಿಡ್ಜು. ಏನೋ ಎಕ್ಸೈಟ್ಮೆಂಟು. ನಾನು ಆ್ಯಕ್ಚುಲಿ ತುಂಬ ವರ್ಷಗಳ ನಂತರನೇ ಬರ್ತಾ ಇರೋದು. ಸುಮಾರು ಅರೌಂಡ್ 5 ಇಯರ್ಸೇ ಆಗೋಯ್ತು ಅಂತ ಹೇಳ್ಬೋದು. ಬಟ್ ನಾನು ಬಂದಾಗ ಈ ಮಳೆಗಾಲದಲ್ಲಿ ಬರೋಕ್ಕಿಂತ ಡಿಸೆಂಬರ್ ಟೈಮಲ್ಲಿ ಬರ್ತಿದ್ದೆ. ಸೊ ಈ ಮಳೆಗಾಲದಲ್ಲಿ ಈ ಥರ ಗೇಟ್ ಓಪನ್ ಆದಾಗ, ಅಂದರೆ ಲಿಂಗನಮಕ್ಕಿ ಗೇಟ್ ಓಪನ್ ಆದಾಗ ಬರ್ತಿರೋದು ಇದೇ ಫಸ್ಟ್ ಟೈಮ್. ಸೊ ಅಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಲಿಂಗನಮಕ್ಕಿ ಗೇಟ್ ಕೂಡ ಓಪನ್ ಆಗಿದೆ ಅಂತ ಹೇಳ್ಕೊಂಡು. ತುಂಬಾ ಖುಷಿ ಆಯಿತು. ನೋಡಿ, ವೆಲ್ಕಮ್ ಟು ಜೋಗ ಫಾಲ್ಸ್ ಅಂತ ಇತ್ತು. ನೋಡ್ತಾ ಇದ್ದಾಗ ಏನೋ ಎಕ್ಸೈಟ್ಮೆಂಟ್. ಆ್ಯಂಡ್ ಎಂಟ್ರಿ ಪಾಸ್ ಇರುತ್ತೆ ಇದಕ್ಕೆ. ಸೊ ಒಬ್ಬರಿಗೆ 20 ರೂಪಾಯಿ ಇರುತ್ತೆ. ಸೊ ಎಂಟ್ರಿ ಪಾಸ್ನೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ. ಬಟ್ ಇಲ್ಲಿ ತುಂಬಾ ಜನ ಬಂದಿದ್ದರು. ಸೊ ಎಲ್ಲಿ ನೋಡಿದ್ರು ಜನನೇ ಕಾಣಿಸ್ತಾಯಿದ್ರು. ಹುಡುಕ್ತಾ ಇದ್ದೆ ವ್ಯೂ ಪಾಯಿಂಟ್ ಎಲ್ಲಿ ಹೋಗಿ ನೋಡೋದು ಅಂತ ಹೇಳ್ಕೊಂಡು. ಎಷ್ಟೋ ಜನ ದೂರದಿಂದ ಬಂದಿರ್ತಾರೆ ಒಂದು ಸಲ ಜೋಗ ಫಾಲ್ಸ್ನ ನೋಡಬೇಕು ಅಂತ. ಆ್ಯಂಡ್ ನಾನು ಹುಡುಕ್ತಾ ಇದ್ದೆ ಎಲ್ಲಿ ಪಾಯಿಂಟ್ ಸಿಗುತ್ತೆ, ಎಲ್ಲಿ ನೋಡೋಣ ಅಂತ ಹೇಳ್ಕೊಂಡು. ಆ್ಯಂಡ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ರೆ ವಾಯ್ಸ್ ಸೌಂಡ್ಗೆ, ಅದು ಬೀಳೋ ಸೌಂಡಿಗೆ ನನ್ನ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ಸಿಗಲಿಲ್ಲ. ಆ್ಯಂಡ್ ಫೈನಲಿ ಒಂದು ವ್ಯೂ ಸಿಕ್ತು. ಅಲ್ಲಿ ಹೋಗಿ ನಿಂತ್ಕೊಂಡೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಒಂದು ಸಲ ನಿಮಗೂ ತೋರಿಸ್ತೀನಿ, ನೋಡ್ಕೊಂಬನ್ನಿ. ರಾಜ ಯಾವ್ದು ರಾಜ, ಯಾವ್ದು ರಾಣಿ, ಯಾರು ರಾಜ, ರಾಣಿ, ರೋರರ್, ರಾಕೆಟ, ಈ ಥರ ರಾಜ, ರಾಣಿ, ರೋರರ್, ರಾಕೆಟ್ನ ನೋಡಿಕೊಂಡು ಒಂದಿಷ್ಟು ಫೋಟೋಗಳನ್ನು ತೆಕ್ಕೊಂಡು ಹಾಗೆ ಹೊರಟ್ವಿ. ಆಮೇಲೆ ಅಲ್ಲಿ ಇರೋರೆಲ್ಲ ಇನ್ನೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಸೊ ಅದೇ ರೀತಿ ನಾವು ಕೂಡ ಹೊರಟ್ವಿ. ಅಲ್ಲಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಇರ್ಬೋದು, ಅಲ್ಲಿ ಹೊರಟ್ವಿ. ಸೊ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ನೋಡ್ಕೊಂಬಂದವರು ಹೇಳಿದ್ರು. ಸೊ ಹೇಗಿತ್ತು ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಹೋದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ಗೆ 50 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ಸೊ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು ಪ್ಲೇಸು, ಕೂಲಿತ್ತು. ಫಸ್ಟು ಈ ಥರ ಒಂದು ಬಿಲ್ಡಿಂಗ್ ಕಾಣಿಸ್ತು. ಏನು ಅಂತ ನಾನು ಆ್ಯಕ್ಚುಲಿ ಈ ಪಾಯಿಂಟನ್ನು ನೋಡಿರಲಿಲ್ಲ. ಸೊ ಇಲ್ಲಿ ನೋಡಿದ್ರೆ ಇಲ್ಲೊಂದು ಬಂಗ್ಲಾ ಕೂಡ ಇತ್ತು. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಅಷ್ಟೊಂದು ಜನ ಇರಲಿಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ಫುಲ್ ಎಲ್ಲ ಕಡೆನೂ ಕೂಡ ಫಾಲ್ಸು ಸ್ಪ್ರೆಡ್ ಆಗಿರೋ ಥರ ಕಾಣಿಸ್ತಿತ್ತು. ಅಲ್ಲಿ 4 ಅಂದರೆ ರಾಜ, ರಾಣಿ, ರೋರರ್, ರಾಕೆಟ್ ಮಾತ್ರ ಕಾಣಿಸಿದ್ರೆ ಇಲ್ಲಿ ಕಂಪ್ಲೀಟಾಗಿ ಬೀಳೋ ಥರ ಕಾಣಿಸ್ತಾ ಇತ್ತು. ಹೇಗಿತ್ತು ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಇದೆ.
ಕೆಳಗೆ ಇಳಿತಾ ಹೋಗ್ತಾ ಇದ್ದರೆ ಎಷ್ಟು ಸೂಪರಾಗಿ ವ್ಯೂ ಪಾಯಿಂಟ್ ಕಾಣಿಸ್ತಿತ್ತು. ಹಾಗೆ ಇಳ್ಕೊಂಡಿದ್ದೆ ನಾವು ಫಾಲ್ಸನ್ನ ಮುಟ್ತೀವೇನೋ ಅಂತ ಅನಿಸ್ತಿತ್ತು. ಬಟ್ ಅಷ್ಟೊಂದು ಕೆಳಗೆ ಹೋಗಲಿಕ್ಕೆ ಅವಕಾಶ ಇರಲ್ಲ. ಸೊ ಒಂದು 2 ಲೇಯರ್ಸ್ ಅಷ್ಟು ನಾವು ಕೆಳಗಡೆ ಹೋಗ್ಬೋದು. ಆಮೇಲೆ ಬ್ಲಾಕ್ ಮಾಡಿದ್ದಾರೆ. ಹಿಂಗೆ ಇತ್ತು ವ್ಯೂ ಪಾಯಿಂಟ್ ಅಂದರೆ ನನಗೆ ಇಷ್ಟು ಖುಷಿ ಆಯಿತು ಅಂದರೆ ಏನೋ ಒಂಥರ ರಿಲ್ಯಾಕ್ಸ್ ಆಯಿತು. ಏನು ಚಂದ ನೀರು ಬಿಡ್ತಲ್ಲ. ತುಂಬಾ ಚೆನ್ನಾಗಿತ್ತು. ನಯಾಗರ ಫಾಲ್ಸ್ಗಿಂತ ಏನು ಕಮ್ಮಿ ಇಲ್ಲ ನಮ್ಮ ಜೋಗ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ನೆನಪಾಗ್ತಿತ್ತು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ, ಒಮ್ಮೆ ಆದರೂ ನೋಡಲೇಬೇಕು ಜೋಗಗುಂಡಿ ಸಾಂಗು. ಯಾರ್ಯಾರೆಲ್ಲ ಜೋಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು, ಮಸ್ಟ್ ಆ್ಯಂಡ್ ಗೋ ಹೋಗಿ ಅಂತ ಹೇಳೋ ಪ್ಲೇಸ್ ಇದು. ಅಷ್ಟು ರಿಲ್ಯಾಕ್ಸ್ ಫೀಲ್ ಆಗೋ ಪ್ಲೇಸ್ ಆಗುತ್ತೆ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಅಥವಾ ಡಿಸೆಂಬರ್ ಒಳಗಡೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಜೋಗ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈಗ ತಾಳಗುಪ್ಪ ಬರ್ತಾ ಇದ್ದೀವಿ. ಇದು ತಾಳಗುಪ್ಪ. ಇಲ್ಲಿ ಮುಂಗಾರು ಮಳೆ ಕುಣಿದು ಸಾಂಗ್ ಆಗಿತ್ತಲ್ವ, ಇದೇ ಪ್ಲೇಸ್ ಇದು. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ಆಲ್ಮೋಸ್ಟ್ ಸಾಗರದಿಂದ ಜೋಗ್ಗೆ 34 ಕಿಲೋಮೀಟರ್ ಟು 35 ಒಳಗಡೆ ನಮಗೆ 2 ವ್ಯೂ ಪಾಯಿಂಟ್ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಸಾಗರದಿಂದ ನಮ್ಮ ಮನೆಗೆ ಹೋಗಲಿಕ್ಕೆ ಲಾಂಚಲ್ಲಿ ಹೋಗಬೇಕಾಗತ್ತೆ. ಸೊ ಲಾಂಚಿಂದ ನಾವು ಈ ಥರ ಒಂದು 5 to 10 ಮಿನಿಟ್ಸು ಈ ಥರ ಲಾಂಚಲ್ಲಿ ಟ್ರಾವೆಲ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಸಾಗರ ಜೋಗ್ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗುವಾಗ ನಾವು ಹೋಗಿ ಟ್ರಾವೆಲ್ ಮಾಡುವಾಗ ಏನೇನು ಕಾಣಿಸಿದ್ಯೋ ಎಲ್ಲದನ್ನು ವಿಡಿಯೋ ಮಾಡಿದ್ದೀನಿ. ಹಾಗೆ ಒಂದು ಸಲ ನೋಡ್ಕೊಂಬನ್ನಿ. ನೆಕ್ಸ್ಟ್ ಡೇ ಕಾರ್ಕಳ ಹೋಗುವಾಗ ಅಲ್ಲಿ ಒಂದಿಷ್ಟು ಮೆರವಣಿಗೆಗಳು ನಡೀತಾ ಇತ್ತು. ಅದನ್ನು ಕೂಡ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.